ಯಾಕೋ ಇವತ್ತು ಬ್ರೆಡ್ ಆಮ್ಲೆಟ್ ತಿನ್ಬೇಕಂತ ಅನ್ನಿಸ್ತಾ ಇದೆ. ಇವತ್ತು ತಿಂತಾ ಇರೋದೇನು. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ಬ್ಲಾಗರ್. ನಾನು ನಿಮ್ಮ ಮಿಸ್ಟರ್ ಮದನ್. ಸೊ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಬೇಗ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್, ನಮ್ಮ ಮನೆಯವರು ಏನು ತಿಂಡಿ ಮಾಡ್ತಿದ್ದಾರೆ ನೋಡೋಣ. ಪೂಜಾ, ಏನು ತಿಂಡಿ ಮಾಡ್ತಿದ್ಯಮ್ಮ? ಪುಳಿಯೋಗರೆ ಮತ್ತು ಮೊಸರನ್ನ. ಹಾಂ ಹಾಂ, ಎಷ್ಟೊತ್ತಾಗತ್ತೆ ಇನ್ನು ರೆಡಿ ಆಗೋಕ್ಕೆ? ಆಯಿತಾ? ಓಕೆ ಬನ್ನಿ ಗಾಯ್ಸ್, ಇವತ್ತು ಪುಳಿಯೋಗರೆ ಮೊಸರನ್ನ ತಿನ್ನೋಣ ತಿಂಡಿಗೆ. ಪೂಜಾ, ತಿಂಡಿ ರೆಡಿ ಆಯಿತಾ? ಹಾಂ, ಒಂಚೂರು ತೊಗೊಂಬ ಗೈಸ್. ಏನಂದರೆ ತಿಂಡಿ ರೆಡಿಯಾಗಿದೆ. ಈಗ ತಿನ್ಕೊಂಡು ಟೈಮ್ ಆಗಿಬಿಟ್ಟಿದೆ ಇವತ್ತು ಆಫೀಸ್ಗೆ. ಬೇಗ ಬೇರೆ ಹೋಗಬೇಕು, ಟೈಮ್ ಆಗಿದೆ. ಬೇಗ ತಿಂಡಿ ತಿನ್ಕೊಂಡು ಪಟ ಅಂತ ಹೋಗ್ಬಿಡೋಣ ಆಫೀಸ್ಗೆ. ಆಯಿತು, ಆಮೇಲೆ ಬನ್ನಿ ಗೈಸ್, ಬೇಗ ಪಟ ಅಂತ ತಿಂಡಿ ತಿನ್ಕೊಡೋಣ. ಚೆನ್ನಾಗಿದೆ ಪೂಜಾ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪುಳಿಯೋಗರೆ. ನಂಗೆ ಪುಳಿಯೋಗರೆ ಅಂದ್ರೆ ತುಂಬ ಇಷ್ಟ ಗಾಯ್ಸ್. ನನಗೆ ದೇವಸ್ಥಾನದಲ್ಲೆಲ್ಲ ಹೋದಾಗ ಪುಳಿಯೋಗರೆ ಕೊಟ್ಟರೆ ಭಾರಿ ಇಷ್ಟ ಆಗೋದು ನನಗೆ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಪುಳಿಯೋಗರೆ ನಮ್ಮ ಮನೆಯವ್ರಿಗೆ ಕೊಟ್ಟರೆ ಅವ್ರದ್ದು ಇಸ್ಕೊಂಡು ನಾನೇ ತಿಂದ್ಬಿಡ್ತಿದ್ದೆ. ಅಷ್ಟಿಷ್ಟ ನನಗೆ ಪುಳಿಯೋಗರೆ ಅಂದರೆ. ಬರೀ ಇಂಥದೆಯ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಇಬ್ಬಿಬ್ರು ಬಂದ್ಬಿಟ್ಟಿದ್ದಾರೆ ದೈವಿಕ್ನ ವೆಲ್ಕಮ್ ಮಾಡೋಕ್ಕೆ. ಬಾಯ್ ದೈವಿಕ್, ಬಾಯ್. ಖುಷಿಯಾಗಿ ಹೋಗ್ಬಿಡೈತೆ ಅವನಿಗೆ. ತಗೋ, ಬಾಯ್. ಬನ್ನಿ ಗೈಸ್, ಹೋಗೋಣ. ಟೈಮ್ ಆಗಿದೆ, ಹೋಗ್ಬಿಡೋಣ ಇವಾಗ. ಬೇಗ ಆಫೀಸಿಗೆ ಹೋಗ್ಬಿಡೋಣ. ಬನ್ನಿ. A few moments later, 2000 years later, one eternity later. ಗಾಯ್ಸ್, ಫೈನಲಿ ಕೆಲಸ ಮುಗೀತು ಗಾಯ್ಸ್. ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲಿಗೆ? ದನ ಮೀಸಕ. ಬನ್ನಿ ಹೋಗೋಣ ಗಾಯ್ಸ್. ಮನೆಗೆ ಬಂದ್ವಿ ಗಾಯ್ಸ್. ಸೊ ಈಗ ಪ್ಲ್ಯಾನ್ಸ್ಗಳು ಮಾಡಿದ್ದೆ ಇವತ್ತು ತುಂಬ, ಬಟ್ ಸ್ವಲ್ಪ ಪ್ಲ್ಯಾನ್ಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಯಾವ ಇವೆಲ್ಲ ನೋಡೋಣ, ಅದೇನಾರ ಪ್ಲ್ಯಾನ್ಸ್ ಏನಾರು ವರ್ಕೌಟ್ ಆದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗೋಣ ಅಂದ್ಕೊಂಡಿದ್ವಿ, ಬಟ್ ಆಗ್ತಾ ಇಲ್ಲ. ನೋಡೋಣ. ಓಕೆ ಫ್ರೆಂಡ್ಸ್, ಫಸ್ಟು ಫ್ರೆಶ್ ಅಪ್ ಆಗಿಬಿಡೋಣ, ಆಮೇಲೆ ಮಾತಾಡ್ತೀನಿ. ಗೈಸ್, ಫ್ರೆಶ್ ಅಪ್ ಆದೆ. ಈಗ ಬನ್ನಿ ನಮ್ಮ ಮನೆಯವ್ರ ಮನೆ ಹತ್ರ ಹೋಗೋಣ. ಗೈಸ್, ಇಲ್ಲಿ ನೋಡಿ, ಇಲ್ಲಿ ನಮ್ಮಮ್ಮನು ಮತ್ತೆ ದೈವಿಕ್ಕು. ಹಾಂ, ನೋಡಿ ಇಲ್ಲಿ ನಮ್ಮಮ್ಮ ಮಾತಾಡ್ದೆ ಹೆಂಗೆ ಕೇಳಿಸ್ಕೊಂತವಳೆ. ನೋಡಿ ಇಲ್ಲಿ ಏನೋ ಹೇಳ್ತಾವ್ರೆ. ಪೂಜೆ ಕೇಳಿಸ್ಕೊಂತ ಅವಳೆ ಅದನ್ನು. ಓನಮ್ಮ, ಹ್ಞೂ ಸುಮ್ಮನೆ ಕೇಳಿಸ್ಕೊಂತ ಅವಳೆ. ಹೇಳು. ಕಾನ್ವರ್ಸೇಷನ್ ನಡೀತಾ ಇದೆ ಗಾಯ್ಸ್. ಅರ್ಥ ಆಯ್ತಾ ಪೂಜಾ? ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಆಟ ಸಾಮಾನು ಯಾವುದು ಇಲ್ಲ ಅಂತ ಅಂದ್ಬಿಟ್ಟು ಯಾವ್ದ್ರಲ್ಲಿ ಆಟ ಆಡಕ್ಕೆ ಬಂದಿದ್ದಾನೆ. ಅಲ್ಲಿ ಅಷ್ಟೊಂದು ಆಟ ಸಾಮಾನು ತೆಗ್ದಿಟ್ಟಿದ್ದೀವಿ, ಅಂದರೆ ಇದ್ರಲ್ಲಿ ಆಟ ಆಡೋದು ಅವನು ಈ ಥರ. ಹಾಂ, ಬೇಜಾರಾಗೋಯ್ತು ಈಗ ಅದ್ರಲ್ಲಿ ಆಟಾಡಿ. ಬಾರಮ್ಮ, ಬಾ. ಹ್ಞೂ ಓಡ್ ಆಯ್ತು, ಹೋಗು. ನೋಡಿ ಗೈಸ್, ಇಲ್ಲಿ ಹೆಂಗೆ ಆಟ ಆಡ್ತಾವ್ರೆ ನನ್ನ ಮಗನ. ನೋಡಿ ಇಲ್ಲಿ ಅವ್ರ ಅಜ್ಜಿ ಜೊತೆ ಹೆಂಗೆ ಆಟ ಆಡ್ತಾವನೆ. ಹೆಂಗೆ ಮಲ್ಕೊಂಡು ನೋಡಿ ಗೈಸ್ ಅಲ್ಲಿ. ಬರಬೇಡಿ ಅಂತ
A few moments later. ಯಾಕೋ ಇವತ್ತು ಬ್ರೆಡ್ ಆಮ್ಲೆಟ್ ತಿನ್ಬೇಕಂತ ಅನ್ನಿಸ್ತಾ ಇದೆ. ರೆಡಿ ಮಾಡೋಣ, ಬನ್ನಿ ರೆಡಿ ಮಾಡೋಣ. ಏನಂದರೆ ನಮ್ಮ ಮನೆಯವರು ಮತ್ತು ಪಾಪನು ಮಲ್ಕೊಂಡಿದ್ದಾರೆ. ಇದನ್ನು ನಾನೇ ಮಾಡ್ಕೊಂಡು ನಾನು ತಿನ್ಕೊಬೇಕು. ನೋಡಿ ಬ್ರೆಡ್ ರೆಡಿ ಇದೆ, ಮತ್ತು ಮೊಟ್ಟೆ ಎಲ್ಲದೂ ಇದೆ. ಈಗ ಉಪ್ಪು ಖಾರ ಎಲ್ಲ ಇದೆ, ಮಾಡ್ಕೊಂಡು ತಿನ್ನೋಣ ಬನ್ನಿ ಗಾಯ್ಸ್. ಫಸ್ಟ್ ಏನು ಮಾಡಬೇಕು ಅಂದರೆ ಸ್ಟವ್ ಹಚ್ಚಬೇಕು. ನೆಕ್ಸ್ಟ್ ತವ ಇಡಬೇಕು. ಕ್ಲೀನಾಗಿ ಕಲ್ತ್ಕೊಳ್ಳಿ. ತವ ಬಿಸಿ ಆಗಬೇಕು. ತವ ಎಲ್ಲ ಇಟ್ಟಾದಮೇಲೆ ಇಲ್ಲಿ ಆಯಿಲ್ ಇರುತ್ತೆ. ಆಯಿಲ್ನ ಒಂಚೂರು ಹಿಂಗೆ ಮಾಡಬೇಕು, ಈ ಥರ ಹಿಂಗೆ ಅನ್ಬೇಕು. ಹಿಂಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಅದಾದಮೇಲೆ ಏನು ಮಾಡಬೇಕು, ಬ್ರೆಡ್ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ಹಂಗೆ ಜಸ್ಟ್ ಒಂದು ಸೈಡಿಗೆ ಹಿಂಗೆ ಒಂಚೂರು ರೋಸ್ಟ್ ಆಗಲಿ ಅಂತ ಬಿಡಬೇಕು. ಒಂದು 1 ಮಿನಿಟ್ ಸಾಕು ರೋಸ್ಟ್ ಆಗೋಕ್ಕಿದು. ನೋಡಿ ಗೈಸ್, ಈ ಥರ ಕ್ಲೀನಾಗಿ ರೋಸ್ಟ್ ಮಾಡ್ಕೊಬೇಕು. ಓಕೆನಾ? ಯಾಕೋ ಜಾಸ್ತಿ ರೋಸ್ಟ್ ಆದಂಗೆ ಇದೆಯಲ್ಲ, ಪರವಾಗಿಲ್ಲ, ತಿನ್ನೋ ನಾನೇ ಅಲ್ವಾ, ಏನೂ ಪ್ರಾಬ್ಲಮ್ ಇಲ್ಲ. ನಾನೇ ತಿನ್ನೋದ್ರಿಂದ ಒಂಚೂರು ರೋಸ್ಟ್ ಮಾಡಿದ್ರೆ ಪರವಾಗಿಲ್ಲ. ಅಯ್ಯೋ ಸಾಕು, ಜಾಸ್ತಿ ಆಗೋಯ್ತು. ನಾನು ಹಿಂಗೆ ಮಾಡೋದು. ಸಾಕು. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಸ್ವಲ್ಪ ಇದನ್ನು ಕಮ್ಮಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮೊಟ್ಟೆ ತಗೋಬೇಕು, ಮೊಟ್ಟೆ ಒಡೆದು ಹಾಕಬೇಕು. ಗೈಸ್ ಬನ್ನಿ, ಬೇಗ ಮೊಟ್ಟೆ ಎಲ್ಲಾಯಿತು, ಮೊಟ್ಟೆ ಒಡೆದು ಹಾಕ್ಬಿಡೋಣ. ಸ್ವಲ್ಪ ಆಯಿಲ್ ಹಾಕಬೇಕು. ಹಾಕಾದ್ಮೇಲೆ ಮೊಟ್ಟೆ ಒಡೆದು ನನಗೆ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ. ನೆಕ್ಸ್ಟ್ ಏನು ಮಾಡಬೇಕು, ದಿಸ್ ಇಸ್ ಉಪ್ಪು. ಟೇಕ್ ಸಮ್ ಉಪ್ಪು, ಸ್ವಲ್ಪ ಹಾಕಲಿ ಉಪ್ಪನ್ನ, ಚೆನ್ನಾಗಿರುತ್ತೆ. ನಾನು ಚೂರು ಜಾಸ್ತಿ ಹಾಕಂತೀನಿ. ಖಾರನೂ ಅಷ್ಟೇ, ಖಾರನೂ ನನಗೆ ಜಾಸ್ತಿ ಇಷ್ಟ. ಸ್ವಲ್ಪ ಜಾಸ್ತಿ ಖಾರ ಆದರೆ ಕಷ್ಟ. ಸೊ ಆಯಿತು. ಇವತ್ತು ತಿಂತಾ ಇರೋದು ಅನ್ಕೊಳ್ಳಿ ಫುಲ್ಲು. ಏನು ಸಕ್ಕತ್ತಾಗಿ ಮಾಡ್ತಿದ್ದೀನಿ ಗೊತ್ತಾ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ತೋರಿಸ್ತೀನಿ ರೀ ಗೈಸ್. ನೋಡಿ ರೆಡಿಯಾಗಿದೆ ನಮ್ಮ ಆಮ್ಲೆಟ್. ಇದಕ್ಕೆ ನಾನು ಈರುಳ್ಳಿ ಮತ್ತು ಆ ಥರ ಏನೂ ಹಾಕಿಲ್ಲ. ಇದು ಹಾಗೆ ಆಮ್ಲೆಟ್, ಖಾಲಿ ಆಮ್ಲೆಟ್ ಇದು. ಬರೀ ಇಂಥದೆಯಾ? ಈಗ ಇದು ರೆಡಿ ಆಯಿತು. ಇದನ್ನೇನು ಮಾಡ್ತೀನಿ ಅಂದರೆ, ಸೊ ಇದ್ರ ಮಧ್ಯದಲ್ಲಿ ಇದನ್ನ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನ ಇಡ್ತೀನಿ. ಸುಡ್ತಾ ಇದೆ. ಸೊ ಗೈಸ್ ಫೈನಲಿ ರೆಡಿ ಆಯಿತು ನೋಡಿ. ಬ್ರೆಡ್ ಆಮ್ಲೆಟ್ ಈಸ್ ರೆಡಿ ಟು ಈಟ್. ಏನು ಗೊತ್ತಾ, ಆ್ಯಕ್ಚುಲಿ ನಾನು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಿರಲಿಲ್ಲ. ಅದೇನು ಅಂದರೆ ಇದೆ ಟೊಮೆಟೊ ಕ್ಯಾಚಪ್. ಬನ್ನಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಹಂಗೆ. ಸಾಕು. ಈಗ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಗಾಯ್ಸ್ ಫೈನಲಿ ರೆಡಿ ನಂದು ಬ್ರೆಡ್ ಆಮ್ಲೆಟ್.
ಇದು ಮಾಡಿರೋ ಟೈಮಿಂಗ್ಸ್ ಏನು ಗೊತ್ತಾ ನೋಡಿ ಇಲ್ಲಿ 11:15 ಆಗ್ತಾ ಇದೆ ನೈಟ್. ನಾನು ಈಗ ಮಾಡ್ಕೊಂಡು ತಿಂತಾಯಿದ್ದೀನಿ. ಬನ್ನಿ ಗೈಸ್ ತಿನ್ನೋಣ. ಟೇಸ್ಟ್ ಹೇಳ್ತೀನಿ ರೀ ಹೆಂಗಿದೆ ನಿಮಗೆ ಅಂತ. ಅಯ್ಯೋ ಕಾಂಟ್ ವೈಟ್. ಚಿಯರ್ಸ್. ನಾಟ್ ಬ್ಯಾಡ್ ಗುಡ್. ಚೆನ್ನಾಗಿ ಮಾಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಸಿಂಪಲ್ ರೆಸಿಪಿ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ನಾನು ಇವತ್ತಿಲ್ಲ ಕ್ಲೋಸ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾಳೆ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.